ಮಲ್ಲೇಶ್ವರಂ 18th ಕ್ರಾಸ್ನ ವಾಹನ ಸವಾರರಿಗೆ ಸಾವಿನ ಜೊತೆಗೆ ಸರಸ ಆಡಿದಂತೆ ಈ ರಸ್ತೆ ಆಗ್ತಾ ಇದೆ. ಪ್ರಮುಖವಾಗಿ ಕಳೆದ 8 ತಿಂಗಳಿಂದ ಈ ಒಂದು ರಸ್ತೆಯ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ರಸ್ತೆಯ ಕಾಮಗಾರಿಯನ್ನು ಕಳೆದ 8 ತಿಂಗಳಿಂದ ಮಾಡಲಾಗಿದೆ. ಆದರೆ ಇದೀಗ ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಅರ್ಧಂಬರ್ಧ ಕಾಮಗಾರಿ ಮಾಡಲಾಗಿದೆ. ಒಂದು ಕಡೆಯಲ್ಲಿ ವಾಹನ ಸವಾರರು ಹೋಗೋದಕ್ಕೂ ಆಗದೇ ಇರುವಂಥ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. 8 ತಿಂಗಳ ಹಿಂದೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು. ಅದಾದ ಬಳಿಕ ಇಲ್ಲಿನ ಯಾವುದೇ ರೀತಿಯಾದಂಥ ಸಂಪರ್ಕ ಈ ರಸ್ತೆಗೆ ಇರಲಿಲ್ಲ. ಇಲ್ಲಿರುವಂತಹ ನಿವಾಸಿಗಳಿಗೆ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ಬೈಕ್ಗಳನ್ನು ಇಲ್ಲಿ ನಿಲ್ಲಿಸಿಕೊಂಡು ರಸ್ತೆ ಬದಿಯಲ್ಲಿ ನಿಲ್ಲಿಸಿಕೊಂಡು ಮನೆಗಳಿಗೆ ಓಡಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು GBA ಸಂಪೂರ್ಣಗೊಳಿಸಿದೆ. ಆದರೆ ಅದನ್ನು ಪೂರ್ತಿಯಾಗಿ ಇನ್ನೂ ಮುಗಿಸಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗಮನಿಸ್ತಾ ಇರ್ಬೋದು, ಈ ಭಾಗದಲ್ಲಿ ಒಂದಿಷ್ಟು ಸರಳುಗಳಿದೆ. ಈ ಒಂದು ಸರಳುಗಳೇನಿದೆ ಅದೇ ರೀತಿಯಾಗಿ ಬಾಕಿ ಬಿಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ನಡ್ಕೊಂಡು ಬಂದರೂ ಕೂಡ ಒಂದು ವೇಳೆ ಎಡವಿತು ಅಂತ ಹೇಳಿದರೆ ಈ ಸರಳುಗಳು, ಕಬ್ಬಿಣದ ಸರಳುಗಳೇನಿದೆ, ಈ ಕಬ್ಬಿಣದ ಸರಳುಗಳು ಚುಚ್ಚಿಕೊಳ್ತವೆ. ಅದರ ಜೊತೆಗೆ ಈ ಒಂದು ಕಬ್ಬಿಣದ ತುಂಡುಗಳೇನಿದೆ ಇವುಗಳು ಕೂಡ ಚುಚ್ಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಆ ಭಾಗದಿಂದ ಮತ್ತೆ ಈ ಭಾಗಕ್ಕೆ ಬರುವಂತಹ ವಾಹನ ಸವಾರರುಗಳೇನಿದ್ದಾರೆ ತಮ್ಮ ಈ ಒಂದು ರಸ್ತೆಯನ್ನು ಸುಲಭಗೊಳಿಸ್ಕೋಸ್ಕರವಾಗಿ ಈ ಕಲ್ಲಿನ ಮೂಲಕವಾಗಿ ಬೈಕ್ನಲ್ಲಿ ಈ ಒಂದು ಮೇಲ್ಭಾಗಕ್ಕೆ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು ವಾಹನ ಸವಾರರು ಯಾವ ರೀತಿಯಾಗಿ ಹೋಗ್ತಾರೆ ಅಂತ ಹೇಳಿ. ಈ ಒಂದು ರಸ್ತೆಯ ಮೂಲಕ ಬಂದು ಅದರ ಮೇಲೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಕಬ್ಬಿಣದ ತುಂಡುಗಳು ಏನಾದರೂ ಕಾಲಿಗೆ ಚುಚ್ಚಿಕೊಂಡ್ರೆ ಅಥವಾ ಗಾಡಿಗಳಿಗೆ ಚುಚ್ಚಿಕೊಂಡ್ರೆ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಏಕವಾಗಿ ಈ ರಸ್ತೆಯ ಕಾಮಗಾರಿಯನ್ನ ಮುಗಿಸ್ಬೇಕಾಗಿತ್ತು. ಆದರೆ ಸದ್ಯ ಈ ಒಂದು ಕಾಮಗಾರಿಯನ್ನ ಅರ್ಧಂಬರ್ಧ ಮಾಡಿರೋದ್ರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ವಯಸ್ಸಾದವರು ಕೂಡ ಇಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿರುವಂತಹ ಕಬ್ಬಿಣದ ಸರಳುಗಳು ಕಾಲಿಗೆ ಚುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು 8 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಕಾಮಗಾರಿಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ. ಕಂಪ್ಲೀಟ್ ಮಾಡುವಂತಹ ಕೆಲಸಕ್ಕೆ GBA ಮುಂದಾಗಿಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿಕೊಡಿ, ಮತ್ತೆ ಆ ಒಂದು ಪ್ರಮುಖವಾಗಿ ಇರುವಂತಹ ಕಬ್ಬಿಣದ ಸರಳುಗಳೇನಿದೆ ಅವುಗಳನ್ನು ಮುಚ್ಚುವಂತೆ ವೈಟ್ ಟ್ಯಾಪಿಂಗ್ ಮಾಡಿ ಅಂತ ಹೇಳಿ ಇಲ್ಲಿನ ಗುತ್ತಿಗೆದಾರರು ಮತ್ತೆ GBA ಅಧಿಕಾರಿಗಳನ್ನ ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಲ್ಲೇಶ್ವರಂ 18th ಕ್ರಾಸ್ನ ವಾಹನ ಸವಾರರಿಗೆ ಸಾವಿನ ಜೊತೆಗೆ ಸರಸ ಆಡಿದಂತೆ ಈ ರಸ್ತೆ ಆಗ್ತಾ ಇದೆ. ಪ್ರಮುಖವಾಗಿ ಕಳೆದ 8 ತಿಂಗಳಿಂದ ಈ ಒಂದು ರಸ್ತೆಯ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ರಸ್ತೆಯ ಕಾಮಗಾರಿಯನ್ನು ಕಳೆದ 8 ತಿಂಗಳಿಂದ ಮಾಡಲಾಗಿದೆ. ಆದರೆ ಇದೀಗ ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರಬಹುದು. ಅರ್ಧಂಬರ್ಧ ಕಾಮಗಾರಿ ಮಾಡಲಾಗಿದೆ. ಒಂದು ಕಡೆಯಲ್ಲಿ ವಾಹನ ಸವಾರರು ಹೋಗೋದಕ್ಕೂ ಆಗದೇ ಇರುವಂಥ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. 8 ತಿಂಗಳ ಹಿಂದೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು. ಅದಾದ ಬಳಿಕ ಇಲ್ಲಿನ ಯಾವುದೇ ರೀತಿಯಾದಂಥ ಸಂಪರ್ಕ ಈ ರಸ್ತೆಗೆ ಇರಲಿಲ್ಲ. ಇಲ್ಲಿರುವಂತಹ ನಿವಾಸಿಗಳಿಗೆ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ಬೈಕ್ಗಳನ್ನು ಇಲ್ಲಿ ನಿಲ್ಲಿಸಿಕೊಂಡು ರಸ್ತೆ ಬದಿಯಲ್ಲಿ ನಿಲ್ಲಿಸಿಕೊಂಡು ಮನೆಗಳಿಗೆ ಓಡಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಡ್ಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು GBA ಸಂಪೂರ್ಣಗೊಳಿಸಿದೆ. ಆದರೆ ಅದನ್ನು ಪೂರ್ತಿಯಾಗಿ ಇನ್ನೂ ಮುಗಿಸಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗಮನಿಸ್ತಾ ಇರ್ಬೋದು, ಈ ಭಾಗದಲ್ಲಿ ಒಂದಿಷ್ಟು ಸರಳುಗಳಿದೆ. ಈ ಒಂದು ಸರಳುಗಳೇನಿದೆ ಅದೇ ರೀತಿಯಾಗಿ ಬಾಕಿ ಬಿಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ನಡ್ಕೊಂಡು ಬಂದರೂ ಕೂಡ ಒಂದು ವೇಳೆ ಎಡವಿತು ಅಂತ ಹೇಳಿದರೆ ಈ ಸರಳುಗಳು, ಕಬ್ಬಿಣದ ಸರಳುಗಳೇನಿದೆ, ಈ ಕಬ್ಬಿಣದ ಸರಳುಗಳು ಚುಚ್ಚಿಕೊಳ್ತವೆ. ಅದರ ಜೊತೆಗೆ ಈ ಒಂದು ಕಬ್ಬಿಣದ ತುಂಡುಗಳೇನಿದೆ ಇವುಗಳು ಕೂಡ ಚುಚ್ಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಆ ಭಾಗದಿಂದ ಮತ್ತೆ ಈ ಭಾಗಕ್ಕೆ ಬರುವಂತಹ ವಾಹನ ಸವಾರರುಗಳೇನಿದ್ದಾರೆ ತಮ್ಮ ಈ ಒಂದು ರಸ್ತೆಯನ್ನು ಸುಲಭಗೊಳಿಸ್ಕೋಸ್ಕರವಾಗಿ ಈ ಕಲ್ಲಿನ ಮೂಲಕವಾಗಿ ಬೈಕ್ನಲ್ಲಿ ಈ ಒಂದು ಮೇಲ್ಭಾಗಕ್ಕೆ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು ವಾಹನ ಸವಾರರು ಯಾವ ರೀತಿಯಾಗಿ ಹೋಗ್ತಾರೆ ಅಂತ ಹೇಳಿ. ಈ ಒಂದು ರಸ್ತೆಯ ಮೂಲಕ ಬಂದು ಅದರ ಮೇಲೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಕಬ್ಬಿಣದ ತುಂಡುಗಳು ಏನಾದರೂ ಕಾಲಿಗೆ ಚುಚ್ಚಿಕೊಂಡ್ರೆ ಅಥವಾ ಗಾಡಿಗಳಿಗೆ ಚುಚ್ಚಿಕೊಂಡ್ರೆ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಏಕವಾಗಿ ಈ ರಸ್ತೆಯ ಕಾಮಗಾರಿಯನ್ನು ಮುಗಿಸ್ಬೇಕಾಗಿತ್ತು. ಆದರೆ ಸದ್ಯ ಈ ಒಂದು ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿರೋದ್ರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ವಯಸ್ಸಾದವರು ಕೂಡ ಇಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿರುವಂತಹ ಕಬ್ಬಿಣದ ಸರಳುಗಳು ಕಾಲಿಗೆ ಚುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು 8 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಕಾಮಗಾರಿಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ.
ಕಂಪ್ಲೀಟ್ ಮಾಡುವಂಥ ಕೆಲಸಕ್ಕೆ GBA ಮುಂದಾಗಿಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿಕೊಡಿ, ಮತ್ತೆ ಆ ಒಂದು ಪ್ರಮುಖವಾಗಿ ಇರುವಂತಹ ಕಬ್ಬಿಣದ ಸರಳುಗಳೇನಿದೆ ಅವುಗಳನ್ನು ಮುಚ್ಚುವಂತೆ ವೈಟ್ ಟ್ಯಾಪಿಂಗ್ ಮಾಡಿ ಅಂತ ಹೇಳಿ ಇಲ್ಲಿನ ಗುತ್ತಿಗೆದಾರರು ಮತ್ತು GBA ಅಧಿಕಾರಿಗಳನ್ನು ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಲ್ಲೇಶ್ವರಂ 18th ಕ್ರಾಸ್ನ ವಾಹನ ಸವಾರರಿಗೆ ಸಾವಿನ ಜೊತೆಗೆ ಸರಸ ಆಡಿದಂತೆ ಈ ರಸ್ತೆ ಆಗ್ತಾ ಇದೆ. ಪ್ರಮುಖವಾಗಿ ಕಳೆದ 8 ತಿಂಗಳಿಂದ ಈ ಒಂದು ರಸ್ತೆಯ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಈ ಒಂದು ರಸ್ತೆಯ ಕಾಮಗಾರಿಯನ್ನು ಕಳೆದ 8 ತಿಂಗಳಿಂದ ಮಾಡಲಾಗಿದೆ. ಆದರೆ ಇದೀಗ ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಅರ್ಧಂಬರ್ಧ ಕಾಮಗಾರಿ ಮಾಡಲಾಗಿದೆ. ಒಂದು ಕಡೆಯಲ್ಲಿ ವಾಹನ ಸವಾರರು ಹೋಗೋದಕ್ಕೂ ಆಗದೇ ಇರುವಂಥ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. 8 ತಿಂಗಳ ಹಿಂದೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿತ್ತು. ಅದಾದ ಬಳಿಕ ಇಲ್ಲಿನ ಯಾವುದೇ ರೀತಿಯಾದಂಥ ಸಂಪರ್ಕ ಈ ರಸ್ತೆಗೆ ಇರಲಿಲ್ಲ. ಇಲ್ಲಿರುವಂತಹ ನಿವಾಸಿಗಳಿಗೆ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ಬೈಕ್ಗಳನ್ನು ಇಲ್ಲಿ ನಿಲ್ಲಿಸಿಕೊಂಡು, ರಸ್ತೆ ಬದಿಯಲ್ಲಿ ನಿಲ್ಲಿಸಿಕೊಂಡು ಮನೆಗಳಿಗೆ ಓಡಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಡ್ಕೊಂಡೇ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು GBA ಸಂಪೂರ್ಣಗೊಳಿಸಿದೆ. ಆದರೆ ಅದನ್ನು ಪೂರ್ತಿಯಾಗಿ ಇನ್ನೂ ಮುಗಿಸಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಗಮನಿಸ್ತಾ ಇರ್ಬೋದು, ಈ ಭಾಗದಲ್ಲಿ ಒಂದಿಷ್ಟು ಸರಳುಗಳಿದೆ. ಈ ಒಂದು ಸರಳುಗಳೇನಿದೆ ಅದೇ ರೀತಿಯಾಗಿ ಬಾಕಿ ಬಿಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ನಡ್ಕೊಂಡು ಬಂದರೂ ಕೂಡ ಒಂದು ವೇಳೆ ಎಡವಿತು ಅಂತ ಹೇಳಿದರೆ ಈ ಸರಳುಗಳು, ಕಬ್ಬಿಣದ ಸರಳುಗಳೇನಿದೆ, ಈ ಕಬ್ಬಿಣದ ಸರಳುಗಳು ಚುಚ್ಚಿಕೊಳ್ತವೆ. ಅದರ ಜೊತೆಗೆ ಈ ಒಂದು ಕಬ್ಬಿಣದ ತುಂಡುಗಳೇನಿದೆ ಇವುಗಳು ಕೂಡ ಚುಚ್ಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಆ ಭಾಗದಿಂದ ಮತ್ತೆ ಈ ಭಾಗಕ್ಕೆ ಬರುವಂತಹ ವಾಹನ ಸವಾರರುಗಳೇನಿದ್ದಾರೆ ತಮ್ಮ ಈ ಒಂದು ರಸ್ತೆಯನ್ನು ಸುಲಭಗೊಳಿಸ್ಕೋಸ್ಕರವಾಗಿ ಈ ಕಲ್ಲಿನ ಮೂಲಕವಾಗಿ ಬೈಕ್ನಲ್ಲಿ ಈ ಒಂದು ಮೇಲ್ಭಾಗಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಗಮನಿಸ್ತಾ ಇರ್ಬೋದು ವಾಹನ ಸವಾರರು ಯಾವ ರೀತಿಯಾಗಿ ಹೋಗ್ತಾರೆ ಅಂತ ಹೇಳಿ. ಈ ಒಂದು ರಸ್ತೆಯ ಮೂಲಕ ಬಂದು ಅದರ ಮೇಲೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಕಬ್ಬಿಣದ ತುಂಡುಗಳು ಏನಾದರೂ ಕಾಲಿಗೆ ಚುಚ್ಚಿಕೊಂಡ್ರೆ ಅಥವಾ ಗಾಡಿಗಳಿಗೆ ಚುಚ್ಚಿಕೊಂಡ್ರೆ ಅಪಾಯ ಆಗುವಂತಹ ಸಾಧ್ಯತೆ ಇದೆ. ಏಕವಾಗಿ ಈ ರಸ್ತೆಯ ಕಾಮಗಾರಿಯನ್ನು ಮುಗಿಸ್ಬೇಕಾಗಿತ್ತು. ಆದರೆ ಸದ್ಯ ಈ ಒಂದು ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿರೋದ್ರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ವಯಸ್ಸಾದವರು ಕೂಡ ಇಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿರುವಂತಹ ಕಬ್ಬಿಣದ ಸರಳುಗಳು ಕಾಲಿಗೆ ಚುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸುಮಾರು 8 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಆದರೆ ಕಾಮಗಾರಿಗೆ ಇನ್ನೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ. ಕಂಪ್ಲೀಟ್ ಮಾಡುವಂಥ ಕೆಲಸಕ್ಕೆ GBA ಮುಂದಾಗಿಲ್ಲ. ಹೀಗಾಗಿ ಇಲ್ಲಿನ ನಿವಾಸಿಗಳು ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿಕೊಡಿ, ಮತ್ತೆ ಆ ಒಂದು ಪ್ರಮುಖವಾಗಿ ಇರುವಂತಹ ಕಬ್ಬಿಣದ ಸರಳುಗಳೇನಿದೆ ಅವುಗಳನ್ನು ಮುಚ್ಚುವಂತೆ ವೈಟ್ ಟ್ಯಾಪಿಂಗ್ ಮಾಡಿ ಅಂತ ಹೇಳಿ ಇಲ್ಲಿನ ಗುತ್ತಿಗೆದಾರರು ಮತ್ತು GBA ಅಧಿಕಾರಿಗಳನ್ನು ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.